ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ ಮೇಡಮ್, ನೀನ್ ಜಾಣೆ ಅಲ್ವಾ? ಬರೀ ಜಾಣೆ ಅಲ್ಲ, ತುಂಬಾ ಜಾಣೆ. ಹೌದಾ? ಎಷ್ಟ್ ಜಾಣೆ? ತುಂಬಾ ತುಂಬಾ. ನೀನ್ ಹೀಗೆಲ್ಲ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ ಅಪ್ಪ. ನೀನ್ ಜಾಣೆ ಹೌದು ಅಲ್ವೋ ಅಂತ ನಾನು ಹಿಂಗೆ ಪರೀಕ್ಷೆ ಮಾಡಿ ಒಪ್ಕೊಳ್ಳೋದು. ನಾನು ಹಿಂಗೆ ಇವಾಗ ಪರೀಕ್ಷೆ ಮಾಡ್ಲಾ? ಎಕ್ಸಾಮ್. ಹಾ, ಏನೋ ಒಂದು. ಪುಟ್ ಮೇಡಮ್, ನಾನೀಗ ನಿನ್ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀನ್ ಅದಕ್ಕೆ ಉತ್ತರ ಕೊಡ್ಬೇಕು. ಪಟ್ ಅಂತ ಉತ್ತರ ಕೊಡ್ಬೇಕು. ಸರಿ, ಈಗ ಅಮ್ಮನ ಅಪ್ಪನ ಏನಂತ ಕರೀತಾರ ಗೊತ್ತಾ? ಪಟ್. ಏನು? ನೀನು ಹೇಳ್ದಲ್ಲ, ಪಟ್ ಅಂತ ಉತ್ತರ ಕೊಡ್ಬೇಕ. ತಲೆ ಸುದ್ದಿ, ಬರೀ ತಮಾಷೆ. ಈಗ ಅದ್ ಬಿಡು, ಈಗ ಉತ್ತರ ಕೊಡ್ಬೇಕು ಆಯ್ತಾ? ಅಮ್ಮನಪ್ಪನ್ನ ಏನಂತ ಕರೀತಾರೆ? ತಾತ, ಅಜ್ಜ. ಅಮ್ಮನ್ನ ಏನಂತ ಕರೀತಾರೆ? ಅಜ್ಜಿ, ಅಪ್ಪಮ್ಮ. ಮತ್ತೆ ಅಮ್ಮನ ತಂಗಿನ ಏನಂತ ಕರೀತಾರೆ? ಚಿಕ್ಕಮ್ಮ. ಸೂಪರ್ ಪುಟ್ ಮೇಡಮ್. ಅಮ್ಮನ ತಮ್ಮನ್ನ? ಮಾವ. ಅಮ್ಮನ ಅತ್ತೆನ? ಅಜ್ಜಿ. ಪುಟ್ ಮೇಡಮ್, ಈಗ ಅಮ್ಮನ ಗಂಡನ್ನ ಏನಂತ ಕರೀತಾರೆ? ನಾನು ಸ್ಮಾರ್ಟ್, ಚಿಕ್ಕುಗಿ ಅಲ್ಲ. ನನಗೆ ಎಲ್ಲ ಗೊತ್ತಾಗುತ್ತೆ. ಇನ್ ಸ್ವಲ್ಪ ವರ್ಷದಲ್ಲಿ ನಾನು ದುರ್ಗಕ್ಕಿಂತ ಎತ್ತರ. ಇಷ್ಟು. ಪುಟ್ ಮೇಡಮ್, ನಾನು ಕುಳ್ಳುಗಿದ್ದೀನಿ ಅಂತ ನಾನು ರೇಗಿಸ್ತಿದ್ಯಾ? ಅಲ್ಲ ಪುಟ್ ಮೇಡಮ್, ಇಷ್ಟುದ್ದ ಇದ್ದೀನಿ, ನನ್ನನ್ನೇ ಆಡ್ಕೋತೀಯ ನೀನು? ಮಾಡ್ತೀನಿ ತಡಿ ನಿಂಗೆ. ಹಿತ ಹತ್ರ ಅಪ್ಪ ಅಂತ ಕರೆಸ್ಕೊಳ್ಳೋದಿರಲಿ, ಅವಳನ್ನ ಆ ಟ್ರ್ಯಾಕಿಗೆ ತಗೊಂಡು ಬರೋದೇ ಟಫ್ ಟಾಸ್ಕ್. ಅಂಬಿಕಾಗೆ ಹಠ ಅಂತಂದ್ರೆ ಇವಳು ಅವಳ ಮಗಳು, ಕೇಳ್ಬೇಕಾ? ಏನು ದುರ್ಗನ್ ಮದ್ವೆನಾ? ಇಷ್ಟು ಸಡನ್ ಆಗ? ಯಾರ ಜೊತೆ? ಸ್ವಲ್ಪ ಗಡಿಬಿಡಿ ಆಗ್ತಿದೆ ಅನ್ನಿಸ್ತಿಲ್ವಾ? ಅಯ್ಯೋ, ಅದರಲ್ಲಿ ಗಡಿಬಿಡಿ ಏನ್ವಂತಮ್ಮ? ಸ್ವಲ್ಪ ದಿನದ ಹಿಂದೆನೆ ಈ ಸಂಬಂಧ ಬಂದಿತ್ತು. ಹೆಣ್ಣಿನ ಕಡೆಯವರಲ್ವಾ, 10 ಕಡೆ ವಿಚಾರಿಸ್ಬೇಕು. ಅದು ಅಲ್ಲದೆ ಯಾರೋ ಗೊತ್ತು ಗುರಿ ಇಲ್ದಿರೋರಿಗೆ ಮಗಳನ್ನ ಕೊಟ್ಟು ಕೈ ತೊಳ್ಕೊಳಕ್ಕಾಗತ್ತಾ ಹೇಳಿ? ಅದಕ್ಕೆ ಅವ್ರು ಒಳ್ಳೆ ಜನ ಅಂತ ಗೊತ್ತಾದ ತಕ್ಷಣ ಮುಂದುವರೆದ್ವಿ. ಅದು ಅಲ್ಲದೆ
ಹುಡುಗ ತುಂಬಾ ಒಳ್ಳೆಯವನು, ಸಂಸ್ಕಾರವಂತ, ಗುಣವಂತ. ಅಂಗೈಯಲ್ಲಿ ತುಪ್ಪದ ದೀಪ ಹಿಡ್ಕೊಂಡು ಹುಡುಕಿದ್ರು ಅಂತ ಹುಡುಗ ಸಿಗಲ್ಲ ಅಂತೀನಿ. ಏ ದುರ್ಗಾ, ನಿಮ್ ಚಿಕ್ಕಪ್ಪ ಕೂಡ ಆ ಹುಡುಗನ್ನ ಭೇಟಿ ಮಾಡಿದ್ದಾರೆ ಕಣೆ, ಕೇಳು. ಹೌದಮ್ಮ ದುರ್ಗಾ, ನನಗೂ ಹುಡುಗ ಒಳ್ಳೆಯವನು, ನಿನಗೆ ಸರಿಯಾದ ಜೋಡಿ ಅಂತ ಅನ್ಸತ್ತೆ. ಇದ್ದಕ್ಕಿದ್ದ ಹಾಗೆ ದುರ್ಗನ್ ಮದ್ವೆ ವಿಚಾರ ಯಾಕೆ ಬಂತು? ಅದು ಬೇರೆ ಹುಡುಗನ್ನು ಆಲ್ರೆಡಿ ನೋಡಾಯ್ತಾ? ಏನ್ ನಡೀತಿದೆ ಇಲ್ಲಿ? ಅಲ್ಲ, ಆಲ್ ಆಫ್ ಅ ಸಡನ್ ದುರ್ಗಾ ಮದುವೆ ಯೋಚನೆ ಯಾಕೆ ಬಂತು? ಇದರಲ್ಲಿ ಸಡನ್ ಅಂತ ಏನು ಬಂತು ಶರತ್? ದುರ್ಗನ್ಗೂ ಮದುವೆ ವಯಸ್ಸಾಗಿರುತ್ತೆ. ಅಂಡ್ ಮೋರ್ ಓವರ್ ಇಟ್ಸ್ ಹರ್ ಪರ್ಸನಲ್ ಡಿಸಿಷನ್ ಅಲ್ವಾ? ಅಮ್ಮ, ದಟ್ಸ್ ಟ್ರೂ, ಬಟ್ ಅದೇ ಆಗ್ಲೇ ಹೇಳದ್ನಲ್ಲಪ್ಪ, ಒಳ್ಳೆ ಸಂಬಂಧದ ಪ್ರಸ್ತಾಪ ಬಂತು ಅಂತ. ಅದು ಅಲ್ಲದೆ ನೀವು ಹೇಳ್ದಂಗೆ ನಮ್ ದುರ್ಗಾ ಮದುವೆ ವಯಸ್ಸಲ್ಲೇ ಇದ್ದಾಳೆ. ನಮ್ ಹಳ್ಳಿಲಿ ಇವಳು ವಯಸ್ಸಿನ ಹುಡುಗಿರ್ನೆಲ್ಲ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ತಾರೆ. ಇವಳು ವಯಸ್ಸಿನ ಹುಡುಗಿರ್ಗೆಲ್ಲ ಈಗಾಗ್ಲೇ ಮೂರ್ ಮಕ್ಳು ಆಗಿದ್ದಾವೆ. ನಮ್ ದುರ್ಗಂದೇ ಸ್ವಲ್ಪ ತಡ. ಇನ್ನು ತಡ ಆದ್ರೆ ಬೆಳೆದಿರೋ ಹುಡುಗಿನ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಜನ ಆಡ್ಕೋತಾರೆ. ಅದಕ್ಕೆ ಆ ಸಮಸ್ಯೆನೇ ಬೇಡ ಅಂತ. ನೋಡಿಮ್ಮ, ದುರ್ಗಾ ಭವಿಷ್ಯದ ಬಗ್ಗೆ ನಿರ್ಧಾರ ತಗೊಳ್ಳೋ ಸಂಪೂರ್ಣ ಹಕ್ಕು ನಿಮಗಿದೆ. ಆದರೆ ದುರ್ಗಾ ನಮ್ಮ ಮನೆ ಮಂದಿಗೆಲ್ಲ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಇದ್ದಕ್ಕಿದ್ದಾಗೆ ಮದುವೆಯಾಗಿ ಹೋಗ್ತಾಳೆ ಅಂದಾಗ ಮನೆಯವರೆಲ್ಲರಿಗೂ ಶಾಕ್ ಆಗೋದು ಸಹಜ ತಾನೆ. ಅದಕ್ಕೆ ಶರತ್ತು, ಶಾನ್ವಿ, ಆಮೇಲೆ ತರುಣ್ ಈ ರೀತಿ ಮಾತಾಡಿದ್ದಾರೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಚಿಚೆ, ಹಾಗೇನಿಲ್ಲ. ನನಗೆ ಅರ್ಥ ಆಗತ್ತೆ. ನಮ್ಮ ದುರ್ಗನ್ ಗುಣನೇ ಹಾಗೆ. ಎಲ್ರಿಗೂ ಅವಳು ತುಂಬ ಇಷ್ಟ ಆಗ್ಬಿಡ್ತಾಳೆ. ಆದರೆ ಹೆಣ್ಣು ಹೆತ್ತೋರಾಗಿ ನಾವು ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲೇಬೇಕಲ್ವಾ? ಅದು ಸರಿನೇ. ಆದ್ರೆ ದುರ್ಗಾ ಈ ಮದ್ವೆ ಬಗ್ಗೆ ಏನಂತಾಳೆ? ಆ ವಿಚಾರವಾಗಿ ಅವಳ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ.